ವಿಡಿಯೋನ ನೋಡಿಕೊಂಡು ಹಂಗ ಹೋಗಬೇಡಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಇಲ್ಲಾಂದ್ರೆ ರಾತ್ರಿ ಕನಸಲ್ಲಿ ಬರ್ತೀನಿ. ಬಾಗಿಲನ್ನು ತೆರೆದು ನೋಡಿದ ವೇದಕಾಳ ತಾಯಿ ನೋಡ್ತಾಳೆ, ಯಾರೂ ಇರಲಿಲ್ಲ. ಅದಕ್ಕೆ ಕದ ಮತ್ತೆ ಬಂದ್ ಮಾಡಿ ಮತ್ತೆ ತನ್ನ ಕೆಲಸದಲ್ಲಿ ತೊಡಗಲು ಶುರು ಮಾಡ್ಕೊತಾಳೆ. ಅಷ್ಟರಲ್ಲಿ ಮತ್ತೆ ಯಾರಿರಬೇಕು ಬಾಗ್ಲ ಬಾರಿಸಿದವರು? ಹುಡುಗರು ಏನಾರ ತರಲೆ ಕೆಲಸ ಮಾಡ್ತಾ ಇದ್ದಾರಾ ಏನ? ಸರಿ ಬಿಡು ಹೋಲಿ. ಹಾಂ, ಇದು ಯಾರಪ್ಪ? ಇವಾಗಾದರೂ ಬಾಗ್ಲ ತೆಗೆದು ನೋಡಿದೆ, ಯಾರು ಇರಲಿಲ್ಲ. ಮತ್ತೆ ಯಾರು ಕದ ಬಾರಿಸ್ತಾ ಇದ್ದಾರೆ? ಹೀಗೆ ಅಂದುಕೊಂಡು ಬಾಗಿಲನ್ನು ತೆರೆದು ನೋಡ್ತಾಳೆ ವೇದಾಳ ತಾಯಿ. ಇವಾಗ್ಲೂ ಕೂಡ ಬಾಗಿಲು ತೆಗೆದು ನೋಡಿದ್ರೆ ಯಾರೂ ಇರಲಿಲ್ಲ. ನನಗನ್ಸುತ್ತೆ ಯಾರೋ ತರಲೆ ಮಾಡ್ತಾ ಇದ್ದಾರೆ ಅಂತ. ಹಾಂ, ಸರಿ, ಬಾಗಿಲು ಹಾಕ್ಬಿಟ್ಟು ಒಳಗೆ ಕೆಲಸ ಆದರೂ ಮಾಡ್ತೀನಿ. ಯಾರಿರಬೇಕು? ಹಾಂ, ನನ್ನ ಕಾಡಿಸ್ಬೇಕಾಗಿತ್ತಾನ? ಕದ ಹಂಗೆ ಬಾರಿಸ್ತಾರ ಹೋಗ್ತಾರ. ಹಾಂ, ಯಾರೋ ಮಕ್ಕಳೇ ಇರಬೇಕು, ತರಲೆ ಮಾಡೋ ಮಕ್ಕಳು ಇರ್ತಾರಲ್ಲ ಅಂಥವ್ರು ಇರಬೇಕು. ಈ ಥರ ಕದ ಬಾರಿಸಿ ಹೋಗ್ತಾ ಇದ್ದಾರೆ. ಹೀಗೆ ಅಂದುಕೊಂಡು ವೇದಾಳ ತಾಯಿ ಬಾಗಿಲನ್ನು ಬಂದ್ ಮಾಡಿ ಅಡಿಗೆ ಮನೆಗೆ ಹೋಗಬೇಕು ಅನ್ನುವಷ್ಟರಲ್ಲಿ ಮತ್ತೆ ಏನಪ್ಪ, ಇಷ್ಟೊತ್ತನ ಬಾಗಿಲು ಕಾಲಿಂಗ್ ಬೆಲ್ ಆಗ್ತಾಯಿತ್ತು, ಇವಾಗೇನು ಕೈಲ ಬಡಿತಾ ಇದ್ದಾರಲ್ಲ? ಹಾಂ, ಹಾಗೆ ಹೇಳಿ ಬಾಗಿಲು ತೆರೆಯಲು ಹೊರಟಳು ವೇದಾಳ ಅಮ್ಮ. ಹಾಂ, ಅಯ್ಯೋ ಶಿವನೇ, ಇವಾಗೂ ಯಾರಿಲ್ಲಲ್ಲಪ್ಪ. ಹಾಂ, ಏನಿದೆ ವಿಚಿತ್ರ? ಹಾಂ, ಕದ ಹಾಕ್ಕೊಂಡು ಹೋಗ್ಬಿಡೋಣ. ಅಯ್ಯೋ ದೇವ್ರೇ. ಹೀಗೆ ಅಂದುಕೊಂಡು ವೇದಾಳ ತಾಯಿ ತುಂಬ ಹೆದರ್ಕೊಂಡ್ಬಿಟ್ಲು. ಹಾಂ, ಇವಾಗ ಯಾರಿಲ್ವಾ? ಅಯ್ಯೋ ದೇವ್ರೇ. ಹೀಗೆ ಅಂದುಕೊಂಡು ವೇದಾಳ ತಾಯಿ ಬಾಗಿಲನ್ನು ಬೇಗನೆ ಬಂದು ಮಾಡಿಬಿಟ್ಟು ಓಡ್ಕೊಂಡು ಬಂದು ಇನ್ನೇನು ಸೋಫಾದ ಮೇಲೆ ಕುಂದಿರಬೇಕು ಅನ್ನುವಷ್ಟರಲ್ಲಿ ಈ ಸಲ ಬಾಗಿಲು ಬಡಿಯುವ ಸಪ್ಪಳ ಜೋರಾಗೇ ಕೇಳಿಸ್ತು. ವೇದಿಕಳ ತಾಯಿಗೆ ಈ ಬಾಗಿಲು ಬಡಿಯುವ ಸಪ್ಪಳ ಕೇಳಿ ತುಂಬ ಭಯ ಆಯಿತು. ಯಾರು ಮಾಡ್ತಿರ್ಬೋದು ಈ ಬಾಗಿಲು ಸಪ್ಪಳವನ್ನು ಅಂತ ಅಂದ್ಕೊಂಡ್ಬಿಟ್ಟು ಇನ್ನೇನು ಮಾಡಲಿ ಅನ್ನುವಷ್ಟರಲ್ಲಿ ಆವಾಗಲೇ ಬಾಗಿಲು ಜೋರಾಗಿ ತೆರೆದುಕೊಂಡು ಬಿಡ್ತು. ಅಮ್ಮ! ಬಾಗಿಲು ತೆರೆಯುವ ಸೌಂಡನ್ನು ಕೇಳಿ ಇನ್ನೂ ಭಯಭೀತಗೊಂಡಳು ವೇದಾಳ ತಾಯಿ. ಹಾಂ, ನಾ ಈಗಾದರೂ ಬಾಗಿಲನ್ನ ಮುಚ್ಚಿಬಿಟ್ಟು ಬಂದಿದ್ನಲ್ಲ, ಅದು ಹೆಂಗೆ ತರ್ಕೊಂಡ್ಬಿಡ್ತು? ಲಲಿತಾಗೆ ಧೈರ್ಯನೇ ಇರಲಿಲ್ಲ ಹಿಂದೆ ಒಳ್ಳೆ ನೋಡಬೇಕು ಅಂತ. ಯಾಕಂದರೆ ಲಲಿತಾ ಅಷ್ಟು ಗಾಬರಿಗೊಂಡು ಭಯದಲ್ಲಿ ಹಣೆಯ ಮೇಲೆ ಬೆವರಿನ ಹನಿಗಳು ಸುರಿತಾನೇ ಇದ್ದು. ಆದರೂ ಕೂಡ ಧೈರ್ಯ ಮಾಡಿ ಬಾಗಿಲನ್ನು ಮುಚ್ಚಲು ಲಲಿತಾ ಬಂದ್ಲು. ಆದರೂ ತುಂಬ ಧೈರ್ಯ ಮಾಡಿ ಬಾಗಿಲು ಕಡೆ ನೋಡ್ತಾಳೆ. ಆದರೂ ಯಾರೂ ಇರಲಿಲ್ಲ ಬಾಗಿಲಲ್ಲಿ. ಸಾಯಂಕಾಲ 6 ಗಂಟೆಗೆ ವೇದ ಮನೆಗೆ ಬಂದ್ಲು. ನೋಡ್ತಾಳೆ ಬಾಗಿಲು ಬೇರೆ ತೆರೆದೈತಿ. ಅಮ್ಮ ನೋಡಿದ್ರೆ ಹೀಗೆ ಕುತ್ಕೊಂಡ್ಬಿಟ್ಟಿದ್ದಾಳೆ. ಹಾಂ, ಯಾಕೆ ಹಿಂಗೆ ಕೂತಿದ್ದಾಳೆ ಅಮ್ಮ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾಳೆ ವೇದ. ಹಾಂ, ಅವ್ವ ಹಿಂಗೆ ಬಾಗಿಲು ತೆಗೆದ್ಬಿಟ್ಟು ಕುಂದ್ರಂಗಿಲ್ಲಲ್ಲ. ಹಾಂ, ಏನಾಯ್ತು ಯವ್ವ? ಯವ್ವ. ಒಳಗೆ ಬಂದು ನೋಡಿದ ವೇದ ಅವ್ರ ತಾಯಿ ಗಾಬರಿಯಾಗಿರೋದನ್ನು ಕಂಡು ಯವ್ವ ಅಂತ ಕರೀತಾಳೆ. ಯವ್ವ ಯಾಕೆ ಬೇ, ಏನಾಯ್ತು? ಬಾಗ್ಲ ಬೇರೆ ಹಂಗೆ ತೆಗೆದ್ಬಿಟ್ಟು ಹಿಂಗೆ ಕುಂತಿದಿ? ನೀ ನೋಡ್ರ ಬಾಗ್ಲ ತೆಗಿಲಾರ್ದ ಕುಂದ್ರಂಗಿಲ್ಲ, ಯಾಕೆ? ಏನಾಯ್ತು ಯವ್ವ? ವೇದಾಳ ಮುಖ ನೋಡಿ ಅವ್ರ ತಾಯಿಗೆ ಸ್ವಲ್ಪ ನಿರಾಳ ಅನಿಸ್ತು. ಆಮೇಲೆ ಆಗಿರುವ ಎಲ್ಲ ಘಟನೆಯನ್ನು ಮಗಳಿಗೆ ಹೇಳ್ತಾಳೆ. ಅಯ್ಯವ್ವ, ಇಷ್ಟನ? ಅದಕ್ಕೆ ಹೆದರ್ಕೊಂಡಿ? ನಾವಿಲ್ಲಿ ಹೊಸ್ತಾ ಬಂದಿವಲ್ಲ, ಇಲ್ಲಿ ತರಲೆ ಮಕ್ಕಳುಗಳಿದಾರಲ್ಲ, ಅವರೇ ಬಂದು ಏನಾದರೂ ಬಾಗ್ಲ ಬಡ್ತಿರ್ಬೇಕು ತರಲೆ ಮಾಡಕ್ಕೆ. ಅದಕ್ಕೆ ತಲೆ ಕೆಡಿಸ್ಕೊಂತೀವಿ. ತಲೆಯೆಲ್ಲ ಕೆಡಿಸ್ಕೋಬೇಡ, ನಡಿ ಬೇವ, ನಡಿ ಊಟ ಮಾಡೋಣ. ಹಾಂ, ಹೌದಾ? ಹಂಗಂತೇನು? ಹಾಂ, ನಾನು ಸುಮ್ಮನೆ ನೋಡು ತಲೆ ಕೆಡಿಸ್ಕೊತೀನಿ.
ಯವ್ವ ಜಾಸ್ತಿ ಯೋಚನೆ ಯಾಕೆ ಮಾಡ್ತಿದಿ? ಬಾ ಇನ್ನೇನು ಅಪ್ಪ ಬರ್ತಾನ, ಅಡಿಗೆ ರೆಡಿ ಮಾಡೋಣ ನಡಿ. ಅಡಿಗೆ ಮಾಡಿ ಏನು ಮತ್ತೆ ಹೊಟ್ಟೆ ಬೇರೆ ಹಸ್ತತ್ ಬೇವ. ಹಾಂ ನಡಿ ಬಾ, ಅಡ್ಗೆ ಅರ್ಧಂಬರ್ಧ ಮಾಡೇನವಾ, ನಡಿ ಹಂಗಂದ್ರೆ ಮಾಡ್ಬಿಡೋಣ. ಇನ್ನೇನು ನಿಮ್ಮಪ್ಪ ಬರ್ತಾನ. ಅವತ್ತಿನ ದಿನ ಏನೋ ಅವ್ರ ತಾಯಿಗೇನೋ ಧೈರ್ಯ ಕೊಟ್ಲು. ಆದರೂ ಮನೆಯಲ್ಲಿ ದಿನದಿಂದ ದಿನಕ್ಕೆ ಏನಾದರೂ ಒಂದು ವಿಚಿತ್ರ ಘಟನೆಗಳು ನಡೀತಾನೇ ಇದ್ವು. ಹಾಂ ಇದೇನಪ್ಪ ಮತ್ತೆ ಸಪ್ಪಳ ಆಗಕತ್ತೈತಿ? ಇದೇನಪ್ಪ? ಹೀಗೆ ಪ್ರತಿದಿನಾನು ಒಂದಲ್ಲ ಒಂದು ಘಟನೆಗಳು ನಡೀತಾನೇ ಇದ್ವು ವೇದಾಳ ಮನೆಯಲ್ಲಿ. ಒಂದು ದಿನ ಮುಂದಿನ ಎಪಿಸೋಡಲ್ಲಿ ನೋಡೋದನ್ನು ಮಿಸ್ ಮಾಡ್ಕೋಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಹಾಗೂ ವಿಡಿಯೋನ ಶೇರ್ ಮಾಡಿ. ಪ್ಲೀಸ್